ಅಲ್ಲ ಕಣಮಿ ಲಕ್ಷ್ಮವ್ವ, ಅದು ಯಾಕಮ್ಮಿ ಮಕ್ಕ ಹಿಂಗೆ ಸೊಟ್ಟಿಗೆ ಇಟ್ಕೊಂಡಿದೀಯೇ? ಏನಾತಮ್ಮಿ ಅಂಥದ್ದು ನಾನು ಏನಮ್ಮಿ ಹೇಳ್ಬಾರ್ದು ಹೇಳ್ದೆ? ಮಳ್ಳಿ ಏನಾದರೂ ಒಂದು ಕತೆ ಇದ್ದೇ ಇರುತ್ತೆ ತಗೋ. ಅಯ್ಯಯ್ಯೋಳಜ್ಜಿನ್ ಯಾವಳಲ್ಲ ಈಕೆ? ನನ್ನ ಫ್ರೆಂಡ್ಗಳ್ನೇ ಅವಮಾನ ಮಾಡ್ತೀಯ? ನಿನ್ಗೆ ಮಾಡ್ತೀನಿ ತಡೆ ನಿನಗೆ. ಅಯ್ಯೋ ಏನು ಮಾಡೋದು ಬಿಡದಿ, ಎಷ್ಟು ಹೇಳಿದ್ರು ಸಾಲಲ್ಲ ಸಂಸಾರದ ಕತೆ. ಏನು ಮಾಡೋದು, ನನ್ನ ಜೀವನ ಇಷ್ಟಾಗೇ ಬಂತು. ಸಾಕಾಗೋವಷ್ಟು ನೋವು ತಿಂದಿದ್ದೀನಿ ಕಣಜಿ ಚಿಕ್ಕವಳಿದ್ದಾಗಿಂದನೂ. ನನ್ನ ಹಣೆ ಬರ ಏನು ಅಂದರೆ ಮದುವೆ ಆದಮೇಲೂ ಇಂಥ ಕಷ್ಟಗಳಯ್ಯ. ಏನು ಮಾಡೋದು ತಗಲಕ್ಷ್ಮಕ್ಕ, ಎಲ್ಲ ಜೀವನದಾಗೂ ಏನೇನು ಕಷ್ಟ ಐತೆ ಅದನ್ನೆಲ್ಲ ಅನ್ಭವಿಸ್ಕೋಬೇಕಲ್ವೇ? ಈಗ ನೋಡು, ಏನೂ ತಪ್ಪು ಮಾಡಿದೆ ನಾನು ಅನ್ಭವಿಸ್ತಿಲ್ವೇ? ಅತ್ತೆಯಿಂದ ದೂರ ಇದ್ದು, ಗಂಡನಿಂದ ದೂರ ಇದ್ದು, ಎಲ್ಲರಿಂದನೂ ದೂರ ಇದ್ದು ಅನ್ಭವಿಸ್ತಿಲ್ವೇ? ನಮ್ಮ ಹಣೆ ಬರೋದೆಲ್ಲ. ಕಣ್ಣ ಮಕ್ಕಳ, ನಾವು ಜೀವನಕ್ಕೆ ಹೊಂದ್ಕೋಬೇಕು. ಜೀವನ ನಮಗೆ ಹೊಂದ್ಕೊಳಕ್ಕಿಲ್ಲ ಕಣ್ರವ. ಎಷ್ಟೇ ಕಷ್ಟ ಇದ್ರೂ ಅನ್ಭವಿಸ್ಬೇಕು ಮಕ್ಕಳ. ಈಗಾರ ಬಿಡು. ಅಯ್ಯೋ, ಇನ್ನು ನಮ್ಮ ಕಾಲದಾಗೆ ಹಿಂಗಿರ್ಲಿಲ್ಲ ಕಣವ. ನಮ್ಮ ಗಂಡರು ಕುಡ್ದು ಹಿಡ್ಕೊಂಡು ಹೊಡೆದ್ರವೆ ನಮ್ಮ ಅತ್ತೆ ಹೇಳ್ತಿದ್ದಿಲ್ಲ. ನಮ್ದೊಂಥರ ಕಷ್ಟ ಆಗಿನ ಕಾಲದಾಗೆ. ಏನು ಮಾಡ್ತೀಯವ, ಅನ್ಭವಿಸ್ಕೊಂಬರ್ಲಿಲ್ವೇ? ಇವ್ರ ಕೊಟ್ಟಗೆ ಈ ಅಜ್ಜಿ ಒಂದು ಸಂದಾಗೈತೆ. ಅದೇನೋ ಹೇಳ್ತಾರಲ್ಲ, ಎತ್ತು ಎರೆಗೆಳಿತು ಕೋಣ ನೀರಿಗೆ ಎಳಿತು ಅಂದಂಗೆ ಸಂದಾಗೈತೆ. ಇವ್ರೊಂದು ಮಾತಾಡಿದ್ರೆ ಈ ಅಜ್ಜಿ ಒಂದು ಮಾತಾಡ್ತದೆ. ಅಯ್ಯೋ ಕೃಷ್ಣ. ನಾನು ಆಗ್ಲಿಕ್ಕಿಂತ ನೋಡ್ತಾನೇ ಇದ್ದೀನಿ, ಒಬ್ಳಿಗೊಬ್ಳೆ ಗುಣಗುಣ ಅನ್ಕಂತ. ಇವ್ರು ನೋಡು ತಟಿ ತುಂಬ ಬಿಡ್ಸಿಕ್ಕಿದ್ದಾರೆ. ನೀನು ಆ ಸಣ್ಣ ಪುಟ್ಟವೆಲ್ಲ ಹಾಕ್ಕೊಂಡು ಕೂತೀಯಲ್ಲ, ಏನು ಹೇಳ ನಮಗೆ ನಿನಗೆ? ಒಂಚೂರು ಕೈ ಮುಂದೆ ಮಾಡಿ ದಡ ಅಂತ ಬಿಡಿಸು. ಅಯ್ಯೋ ಏನು ಮಾಡೋದು ಬಿಡು ರಾಮಜ್ಜಿ. ಅದೇನೋ ಹೇಳ್ತಾರಲ್ಲ ಹಂಗೆ. ದನ್ ತಿಂದಂಗೆ ತಿಂದವು ಯಾವೋ ನನಗೆ ಹಾಕ್ದಿದ್ದವು ಜಗಳಕ್ಕೆ ಬಂದು ನನ್ನ ಕೈ ಕಾಲು ಎಲ್ಲ ಪರಚ್ಬಿಟ್ಟಾರೆ. ಅಯ್ಯೋ ಆ ನೋವಾಗಿ ಹೆಂಗೆ ಬಿಡಿಸ್ಲಿ? ಅದಕ್ಕೆ ನಿಧಾನಕ್ಕೆ ಬಿಡಿಸ್ತಿದ್ದೀವಿ. ಬಾಯಿ ಮಣ್ಣಕ್ಕ, ನನ್ನ ಗೆಳತಿಯರಿಗೆ, ನನ್ನ ಜೀವದ ಗೆಳತಿಯರಿಗೆ ಹೆಂಗ್ ಬೇಕು ಹಂಗೆ ಅಂತೀಯ? ನಿಂಗೆ ಮಾಡ್ತೀನಿ ತಡಿ ನಿಂಗೆ. ಅಯ್ಯಮ್ಮ, ಕಿತ್ತೋದು ಮನೆಯಾಳಿ ಪಾತಿ ಏನು ಬಂದೈತೆ ನಿಂಗೆ ದೊಡ್ಡ ರೋಗ? ಅಯ್ಯೋ ಮನೆಯಾಳಿ, ಏನಾಯ್ತ ನಿನಗೆ? ಆ ಹುಡುಗಿ ಯಾರಕ್ಕೆ? ಆ ಹುಡುಗಿ ಸುಮ್ಮನೆ ಟಮ್ಟೆನ್ ಬಿಡ್ಸ್ಕೊಂಡು ನಿಂತೈತೆ. ಆ ಹುಡುಗಿಗೆ ಬೈತಿದ್ದಾಳೆ. ಯಾಕಮ್ಮ ಏನು ಹಾಕಣ್ಣು? ಪಾತಿ ನೀ ನೋಡಿಲಿಲ್ಲ ತಾನೆ? ಗ್ಯಾರಂಟಿ ನೀ ನೋಡಿಲಿಲ್ಲ? ಅಯ್ಯಪ್ಪ, ಅಯ್ಯೋ ದೆಯ್ಯ ಅಯ್ಯೋ ದೆಯ್ಯ ಐತೆ ಕಣ್ರಪ್ಪ, ಓಡ್ರಿ. ಅಯ್ಯ ನಿನ್ನ ಮಕ ಮುಚ್ಚ, ಏನು ಬಂದೈತೆ ನಿನ್ನ ದೊಡ್ಡ ರೋಗ? ಪಾಪ ಆ ಮಕ್ಕಳು ಕೆಲಸ ಮಾಡ್ತಿದ್ದಾವೆ, ಅವನ್ನು ಬಿಡ್ಸೋಕ್ಕೆ ದೆಯ್ಯ ಅಂತೆ. ಈಗ ಒಬ್ಳ ಮೇಲೆ ಬಂದು ಕುಂತ್ಕೊಂಡು ಡ್ಯಾನ್ಸ್ ಮಾಡ್ತೈತೇನೋ? ಇಲ್ಲದೆ ಇರೋ ಕನ್ಸಲ್ಲ ಕಣ್ಕಂತ ಸುಮ್ಮನೆ ಮುಚ್ಕೊಂಡು ಟಮ್ಟೆನ್ಕಾಯಿ ಕೇಳೋದಾದ್ರೆ ಕೀಳು, ಇಲ್ಲಾಂದರೆ ರೈಟ್ ಹೇಳು. ಅತ್ಯಾಗ ಆಡ್ದೆ ಅಂದರೆ ಗುಂಡಿ ತೋಡು ಊತಾಕ್ಬಿಡ್ತೀನಿ ಆಟೆಯ. ಮುದುಮುಳಿ ನಿನ್ಗೆಲ್ಲಿ ಕಂಡತ್ತು ಅವ್ರನ್ನ ನೋಡೋನು? ನಾನು ಸತ್ಯವಾಗ್ಲೂ ಹೇಳ್ತಿದ್ದೀನಿ ಲಕ್ಷ್ಮಕ್ಕ, ನೋಡು. ವೀಣಾ ನೀನಾರ ನೋಡೆ, ವಾಣಿ ನೀನಾರ ನೋಡೆ, ದೆಯ್ಯ ಕಣ್ರಮ್ಮಿ, ದೆಯ್ಯ ಐತೆ. ಅಯ್ಯೋ ಶಿವನೇ, ಯಾರ ಕಣ್ಣಿಗೂ ಕಾಣ್ತಿಲ್ಲಲ್ಲಪ್ಪ ಈ ದೆಯ್ಯ, ನನ್ನೊಬ್ಳು ಕಣ್ಣಿಗೆ ಮಾತ್ರ ಕಾಣ್ತೈತೆ. ಏನು ಬಂದೈತಪ್ಪ ಈ ದೆಯ್ಯಕ್ಕೆ ದೊಡ್ಡ ರೋಗ? ಇದು ಯಾರು ಏನು ಯಪ್ಪ ದೇವ್ರೆ? ಅಯ್ಯೋ ಅದು ಯಾಕಂಗಾಡಿ ಅಮ್ಮ ದೆಯ್ಯಂದು ಅಕ್ಕ, ಅದೇನಾಯ್ತು ನಿಮಗೆ? ಅಯ್ಯೋ ಯಾವಾಗ ಹೊರಗೆ ಬಂದರೂ ಈಕೆದಿದೆ ಕತೆ. ಏನಾರ ಒಂದು ಹೇಳ್ತಿರ್ತಾಳೆ, ಇಲ್ಲ ಏನಾರ ಒಂದು ಕಿತಾಪತಿ ಹೇಳ್ತಿರ್ತಾಳೆ. ಈಗ ಯಾವಾಗ ತಾನೇ ಕೆಲಸ ಮಾಡ್ಕೊಂಡು ಹೋಗೋವಳೆ, ಅದಕ್ಕೆ ಹೇಗೆ ಕರೆದೇ ಬಿಟ್ಟಿರೋದು. ಇವತ್ತೇನೋ ಬಾಕ್ಲ ಕುತ್ಕೊಂಡು ಗಂಟ್ಬಿದ್ಲಲ್ಲ ಅಂತ ಕರ್ಕೊಂಬಂದ್ರೆ ಏನು ಸ್ಕೋಪ್ ತಗೊಂತಾಳೆ ಸುಮ್ಮನೆ. ನನ್ನ ದಯ್ಯ ಸರ್ರಯ್ಯ ಮಾಡ್ತೈತೆ. ದಯ್ಯ ನನ್ಗೆ ಗೊತ್ತು ಇದೆಲ್ಲ ನೀನೇ ಮಾಡ್ತಿರೋದು ಅಂತ. ಚೆನ್ನಾಗೆ ಮಾಡು. ಅನ್ನ ಕಣ್ಜ ಈಗ ಮಾತ್ರ ಚೆನ್ನಾಗಾಗಬೇಕು. ಮಾಡು ದಯ್ಯ, ಮಾಡು. ಮತ್ತೆ ಇನ್ನೇನು ಲಕ್ಷ್ಮೋ, ನಿನ್ ಗಂಟೆಗೆ ಬಂದ್ಬಿಟ್ರೆ ಬಿಟ್ಬಿಟ್ಟೆ ನ್ಯಾಯಕೆನಾ? ಹಂಗೆ ಗೂಡಿ ತೋಡಿ ಹಂಗೆ ಊತಕ್ಕಲ್ಲೇ ಒಂದು ಜಡೆ ಹಿಡ್ಕೊಂಡು ಕಿತ್ ಕೆಳಗೆ ಬಿಟ್ಬಿಡ್ತೀನಿ ಆಟಯ್ಯ. ನೋಡು ಜಯ್ಯಿ, ಸುಮ್ಮನೆ ಇಂಥ ಆಟಗಳೆಲ್ಲ ಬಿಟ್ಟು ನೆಟ್ಟಕ್ಕೆ ಆಮೆ ಮಾಡ್ಕೊಂಡು ದುಡ್ಡು ಇಸ್ಕೊಂಡು ಮನೆಗೆ ಹೋಗೋದು ಕಲ್ಕ. ಹಿಂಗೆ ಆಡ್ದೆ ಅಂತ ಅಂದರೆ ನೀನಂತೂ ಉದ್ಧಾರನೂ ಆಗಲ್ಲ, ಉದ್ದನೂ ಆಗಲ್ಲ. ಅಯ್ಯೋ ಇಲ್ಲ ಕಣಜವು, ನಾನು ಯಾಕೆ ಸುಳ್ಳು ಹೇಳಿ? ನಿನ್ನ ಕಣ್ಣು ನಿನಗೆ ಮೋಸ ಮಾಡ್ಬೋದು, ನನ್ನ ಕಣ್ಣು ಯಾವುದೇ ಕಾರಣಕ್ಕೂ ನನಗೆ ಮೋಸ ಮಾಡೋಕ್ಕಿಲ್ಲ. ನಿನಗೇನು ಗೊತ್ತಿದೆ? ನನಗೆಲ್ಲ ಗೊತ್ತಿದೆ. ನಾನು ದೆವ್ವನ್ನೇ ನೋಡಿದ್ದು ಕಣಜೆ. ನಾನು ಸುಮ್ಮನೆ ಯಾಕೆ ತಮಾಷೆ ಮಾಡಲಿ? ದೆಯ್ಯನೇ ಕಣಜೆ. ನನ್ನ ಮುಂದೆ ಬೆಳ್ಳುಗಿತ್ತು, ಬರೀ ತಲೆ ಮಾತ್ರ ಇತ್ತು ಕಣಜೆ. ಅಯ್ಯೋ ಬಾಯಿ ಮಣ್ಣಾಕ, ಬರೀ ಬಾಯಿ ಬಿಟ್ಟರೆ ಸುಳ್ಳು. ಅದೆಲ್ಲಿನಿಂದ ಕಳ್ಕೊಂಡ್ಬಿಡ್ತಾಳೋ ಸುಳ್ಳು ಹೇಳೋದನ್ನ, ನಮಗಂತೂ ಗೊತ್ತಿಲ್ಲ. ಹೇಳಿದ್ರೆ ಯಾರು ನಂಬಕ್ಕಿಲ್ಲ. ದನಕ್ಕೆ ಬರ್ದಂಗೆ ಬಡಿತೈತಲ್ಲಪ್ಪ ದೆಯ್ಯ. ನನ್ನ ಫ್ರೆಂಡ್ಗಳಿಗೆ ಅವಮಾನ ಮಾಡ್ತೀಯ? ಇನ್ಮೇಲಿದೆ ನಿನಗೆ. ನನ್ನ ಫ್ರೆಂಡ್ಗಳಿಗೆ ಅವಮಾನ ಮಾಡಿದರೆ ಏನಾಗುತ್ತೆ ಅನ್ನೋದನ್ನ ಹಿಂಗೆ ತಿಳಿಸ್ತೀನಿ. ಲಕ್ಷ್ಮವ್ವ ಕುತ್ಕೊಳ್ರವ, ಉಣ್ಣಂತ್ರಿ. ಇದೊಂದು ಮುಗಿಸಿ ಆಮೇಗಿಂದ ಊಟ ಮಾಡ್ಕೊಂಡು ಇನ್ನೊಂದಲ್ಕ್ಕೆ ಹೋದ್ರಾತು ಕುತ್ಕೊಳ್ರವ, ಇಟ್ಕೊಡ್ತೀನಿ ಸರ್ನ. ಈ ಲೋಪರ್ ಮುಂಡೆದು ಏನು ಕೇಳ್ತೀರಾ? ಯಾವಾಗಲೂ ಇದ್ರಾಗೇ ಬಂದು ಬರೀ ನಾಟಕ ಆಡೋದು, ಬರೀ ಇದು ಮಾಡೋದು, ಇದ್ರಾಗೇ ಬಂದು. ಅದು ಹೆಂಗಿಕ್ಕೆ ಗಂಡ ಸಹಿಸ್ಕೊಂಡವನು ಏನು? ಮಾತಿಗೆ ಮುಂಚೆ ಕಂಡರ ಮನೆಗೆ ಹೋಗಿ ಚಾಡಿ ಚುಚ್ಚೋದು, ಬರೀ ಈ ಥರನೇ ಮಾಡ್ತಾಳೆ. ನಡ್ರಿ ಹೊಸಿ ಪಲಾವ್ ತಣ್ಣಗಾಗ್ತೈತೆ, ಬಿರ್ಬಿಣ್ಣೆ ತಿನ್ಕೊಂಡು ಇನ್ನೊಂದು ಕಡೆಗೆ ಹೋದ್ರಾತು. ತತ್ತರಮಿ ತಟ್ಟೆಯ ನೀನೇನಜಿ ಈಟೋ ಒಂದು ಹಾಕ್ಬಿಟ್ಟೆ. ತಿನ್ನಮಿ ಸುಮ್ಮನೆ, ಅದು ಏಟಾಕಿನಿ ಅಂತ ಆಡ್ತಿರೋ. ಅಯ್ಯೋ ಈಗಿನ ಕಾಲದಾರೋ ತಿನ್ನಕ್ಕೆ ಸಾಯ್ತಾರೆ. ನಮ್ಮ ಕಾಲದಾಗ ಹಂಗೆ ತಿಂತಿದ್ವಿ, ಹಂಗೆ ಬದುಕು ಮಾಡ್ತಿದ್ವಿ ಕಣಮಿ. ನಿಮ್ಮಂಗೆ ಕೋಳಿ ಆರಿಸ್ಕೊಂಡು ತಿಂತಿರ್ಲಿಲ್ಲ. ತಿಂದ್ರಮಿ ಸುಮ್ಕೆ ಏಟ್ ಹಾಕಿದ್ದೀನಿ, ಏಟೋ ಒಂದು ಹಾಕಿದ್ದೀನಿ ಅನ್ನಂಗೆ ಆಡ್ತೀಯವ. ನಂಗೂ ಒಂಚೂರು ಹಾಕಿದ್ರೆ ಸಂದಾಗಿತ್ತು ಕಣಜಿ, ನೀನೇ ನಿಂಗೆ ತುಂಬಿಟ್ಟಿದೀಯಾ?
ಏ ವೀಣಾ ತಿನ್ನವ, ನೀನು ಹಂಗೆ ಆಡ್ತೀಯಲ್ಲವ ಮಗ. ನೀನೇನೀಗ ಒಬ್ಳೇನವ, ಈಗ ನೀವಿಬ್ರು ಕಣವ, ಹೊಟ್ಟೆಗೊಂದು ಮಗ ಐತೆ, ಅದನ್ನು ಚೆನ್ನಾಗಿ ನೋಡ್ಕೋಬೇಕಲ್ಲವ. ನೀನು ಚೆನ್ನಾಗಿ ತಿನ್ಬೇಕಣ್ಣ ಮಗನೇ, ತಿನ್ನು ತಿನ್ನು. ಅಯ್ಯೋ ಅಯ್ಯೋ ಅಜ್ಜಿ, ಒಂಚೂರು ಇಡಜ್ಜಿ, ನನಗೆ ಮಾತ್ರ ಆಟೋನ್ ಬೇಡಪ್ಪ. ನಾನು ಯಾವತ್ತು ಆಟೋನ್ ತಿಂದಿದ್ದೀನಿ. ಅಯ್ಯೋ ಅಯ್ಯೋ, ಈಗಿನ ಕಾಲದ ಹೆಣ್ಮಕ್ಳು ತಿನ್ನಕ್ಕೂ ಹಂಗೆ ಆಡ್ತವೆ, ಕೆಲಸ ಮಾಡೋಕ್ಕೂ ಹಂಗೆ ಆಗ್ತವೆ. ದಿಮ್ಮಕ್ಕೆ ತಿಂದು ಸಂದೆ ಕೆಲಸ ಮಾಡಿದರೆ ಸಂದೆಗೆ ಇರ್ತಿರ್ಕಣಮಿ, ಕೋಳಿ ಆರಿಸ್ದಂಗೆ ತಿನ್ಕಂತ ಅದೇ ಹೊಟ್ಟಿಗೆ ತಿನ್ನೋದೆಲ್ಲ ಹಾಸ್ಪಿಟ್ಲಿಗೆ ಕೊಟ್ಟು ಅಡ್ಮಿಟ್ ಆಗಿ ಬರ್ಬೇಕಾಗ್ತತೆ. ನನಗೇನು ತಗ ಚೂರೇ ಹಾಕ್ತೀನಿ ನೋಡು. ನಮ್ಮ ಜಯ್ಯಯ್ಯ ಏಟ್ ಹಾಕಿದ್ರು ಮಾತಾಡಲ್ಲ, ಆಕೆ ಹೆಂಗಿರ್ಬೇಕು, ನೀವು ಇದ್ದೀರಾ ಸಾಕು ಸಾಕು ಅಂತ ಬಡ್ಕೋ ಅಂತೀರಾ. ಏನು ಘಮ ಘಮ ಅನ್ನಂಗೆ ಮಾಡಿ ಅದೇ ವಾಸನೆಗೆ ಅಷ್ಟು ತಟೆ ಎಲ್ಲ ತೊಳೆದಿಡ್ಬೇಕು ಅಂತ ಅನಿಸ್ತೈತೆ. ಅಷ್ಟು ಘಮ ಘಮ ಅಂತೈತೆ. ಹ್ಞೂ ಕಣಜಿ, ಎಷ್ಟು ಚಂದಾಗಿ ಮಾಡಿದ್ಯಾ ಅಂದರೆ ಆ ಬಟಾಣಿ ಮತ್ತು ಆ ಕ್ಯಾರೆಟು, ಆ ಚೊಟ್ಟು ಆ ಬಾಯಿಗೆ ಸಿಕ್ತಿದ್ರೆ ಬಾಚಿ ಬಳ್ಕೊಂಡು ಅಷ್ಟು ತಿನ್ನಬೇಕು ಅಂತ ಅನಿಸ್ತದೆ. ಅಷ್ಟು ಚಂದಾಗಿ ಮಾಡಿದ್ಯಾ. ಅಷ್ಟಿಲ್ಲೇ ಹೇಳ್ತಾರ ಹಿಂದಿನ ಕಾಲದವ್ರ ಕೈ ರುಚಿ ಅದ್ಭುತ ಅಂತ. ಶಾನೆ ಚಂದಾಗಿ ಮಾಡಿದ್ಯಾ ಕಣಜಿ. ಆಹಾ, ಕೇಳ್ತಿದ್ರೇನೆ ಬಾಯಾಗ ನೀರು ಬರ್ತದೆಯಲ್ಲಪ್ಪ. ಇನ್ನು ಇದನ್ನೆಲ್ಲರ ನೊಟ್ಟೆಗೆ ತಿಂದು ಇನ್ನೊಂಚೂರು ಹಾಕ್ಸ್ಕೋಬೇಕು, ಫಸ್ಟ್ ತಿನ್ನೋಣ ಗಪ ಅಂತ. ಜಯಿ, ತಿಂತೀಯಾ ಅದು ಹೆಂಗೆ ತಿಂತೀಯ ಅಂತ ನಾನು ನೋಡ್ತೀನಿ. ತಿನ್ನು ತಿನ್ನು. ಅಯ್ಯೋ ರಾಮ, ಈ ಪಲಾವೇನು ಗಾಳಿಗೆ ಹಿಂಗೆ ತೇಲಾಡ್ತೈತೆ. ಅಯ್ಯೋ ಅಯ್ಯೋ ಅಯ್ಯೋ, ದೆಯ್ಯ ಎಲ್ಲ ಪಲಾವು ತಿನ್ಕೊಂಡ್ಬಿಡ್ತೈತಲ್ಲಪ್ಪ. ಅಯ್ಯೋ, ದೆಯ್ಯ ಎಲ್ಲ ಪಲಾವು ತಿಂತೈತೆ. ಅಯ್ಯ ಮನ್ಯಾಳಿ, ಅದು ಯಾಕಂಗೆ ಹಿಡ್ಕೊಂಡು ಹೊಡಿತೀಯಜ್ಜಿ? ಅಂಥದ್ದು ಏನಜ್ಜಿ ಮಾಡಿದೆ ನಾನು? ದೆಯ್ಯ ಕಣಜಿ, ದೆಯ್ಯ, ನಿಜವಾಗ್ಲೂ ದೆಯ್ಯ ಕಣಜಿ. ಕತ್ತೆತ್ ನೋಡು ಕುಳ್ಮುಳಿ, ನೋಡು ಕುಳ್ಮುಳಿ. ಅಯ್ಯ ನಿನ್ನ ಮಕ ನಾಯನೆಕ್ಕ, ನನ್ನೇ ಕುಳ್ಮುಳಿ ಅಂತೀಯ? ಕಿತ್ತೋದ್ ಮುಂಡೆ ಬೋಸುಡಿ, ಯಾಕಮ್ಮಿ ಬಂದಿದ್ದೆ ನೀನು? ನಾನೇ ನಿನ್ನ ಕರೆದಿದ್ದೆ ನಮ್ಮಿ ಬಾರಮ್ಮಿ ಅಂತೇಳಿ. ಇವರೇ ಸಾಕಾಗಿತ್ತು, ಇವರೇ ಬಂದು ಕೀಳೋರು. ಕುಣ್ಕೊಂಡ್ಬಂದು ನಾಟಕ ಕೇಳ್ತೀನಮ್ಮಿ. ನಾಟಕನ ಕೀಳಕ್ಕಾಗ್ಲಿಲ್ದಲೆಯ? ಅದೇನೋ ಅಂತಾರಲ್ಲ, ಕುಣಿಯಕ್ಕೆ ಬರ್ಲಿಲ್ದರು ನೆಲ ಡಂಕು ಅಂದ್ರಂತೆ. ಅಂತ ಕೂಟಾಳಿ ಕಣಮ್ಮಿ ನೀನು. ಅಯ್ಯೋ ಬಾರಜಿ, ಅಕ್ಕಿ ಗುಟ್ಟಗೆ ಏನು ಜಗಳ ಮಾಡಕ್ಕೆ ಹೋಗಿದ್ಯಾ? ಅದೇನೋ ಹೇಳ್ತಾರಲ್ಲ, ಹಂಗೆ ಬುದ್ಧಿ ಇದ್ದರ ಜೊತೆಗೆ ಜಗಳ ಮಾಡ್ಬೋದು. ತಲೆಗೆ ಎಂಟಾಣೆ ಬುದ್ಧಿ ಇಲ್ಲ, ಆಕೆ ಜೊತೆಗೆ ಏನು ಜಗಳ ಕೇಳಕ್ಕೆ ಹೋಗ್ತೀಯ? ಬಾ ಸುಮ್ಮನೆ ಒಂದು ಲೋಟ ನೀರು ಕೊಡ್ಬಾ ಇಲ್ಲಿ ನನಗೆ. ಒಂಚೂರು ಬಿಡ್ದಂಗೆಲ್ಲ ತಟ್ಟೆ ತೊಳ್ದಂಗೆ ತಿಂದು ಈಗ ದೆಯ್ಯ ನಾಟಕ ಮಾಡ್ತಿದ್ಯಾ? ಕಿತ್ತೋದ್ ಮುಂಡೆ ಲೋಪರ್. ನಿನ್ನ ನೋಡ್ಕೊಂತೀನಿ. ನಿನ್ನ ನಾಳೆ ನಾನು ನಿನ್ನ ಹೊಲಕ್ಕೆ ಬರ್ತೀನಿ ಅಂತ ಹೇಳು ನೀನು. ಏನಿಲ್ಲ ನಿನ್ನ. ಕಾಫಿ ಕೊಡೋಣ ರವತ್ತಗೆ, ಕುಡಿರವತ್ತಗೆ ತಂದಿದ್ದೀನಿ. ತಣ್ಣಗಾಗ್ಬಿಡ್ತೈತೆ, ಆಮೇಲೆ ಕುಡಿದ್ಬಿಟ್ಟು ಅದೇನು ಮಾಡೋಣ ತಗೊಳ್ರವ ಆಮೇಲೆ. ಹ್ಞೂ ಕೊಡಜಿ, ಈ ಬಿಸ್ಲಾಗ ನನಗೂ ಶಾನೆ ತಲೆನೋವು ಬಂದ್ಬಿಟ್ಟೈತೆ. ಯಾಕಜ್ಜಿ, ನೀನು ಕುಡಿಯೋಕ್ಕಿಲ್ವೇ? ಅಯ್ಯೋ ಇಲ್ಲ ಕಣವ, ನನಗೆ ಮಾತ್ರ ಬೇಡ. ಅಯ್ಯೋ ಶಾನೆ ಗ್ಯಾಸ್ಟ್ರಿಕ್ ಕಣವ. ಟೀ ಕಾಫಿ ಎಲ್ಲ ಬಿಟ್ಟು ಶಾನೆ ದಿನ ಆಯ್ತು ನಾನು. ಹಾಯ್ ಹಲೋ, ನನ್ನ ಪ್ರೀತಿಯ ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು. ವಿಡಿಯೋ ಹೇಗೆ ಬರ್ತಿದೆ? ಹಾಗೆ ನಾನು ಇವತ್ತಿಂದ ಒಂದು ಅಂದ್ಕೊಂಡಿದ್ದೀನಿ, ನನ್ನ ವೀಡಿಯೋಸ್ಗೆ ಯಾರೆಲ್ಲ ಕಮೆಂಟ್ ಮಾಡ್ತಿರೋ ಅವ್ರ ಹೆಸರು ಹೇಳ್ಬಿಟ್ಟು ಅವರಿಗೆ ಥ್ಯಾಂಕ್ಸ್ ಹಾಗೆ ಧನ್ಯವಾದಗಳು ಹೇಳೋಣ ಅಂತ. ಹಾಗೆ ನನ್ನ ಹಿಂದಿನ ವೀಡಿಯೋದಲ್ಲಿ ಪ್ರೀತಿ ಅನ್ನೋರು ಸೂಪರ್ ಅಂತ ಕಮೆಂಟ್ ಮಾಡಿದರು. ಪ್ರೀತಿಯವರೇ, ನಿಮಗೆ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ಇನ್ನೂ ಜಾಸ್ತಿ ಜನ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಹೆಸರನ್ನು ಕೂಡ ನಾನು ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಹೊಸೊಬ್ಬರು ವೀಡಿಯೋಸ್ ನೋಡ್ತಿದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡೋದು ಮಾತ್ರ ಮರಿಬೇಡ್ರಿ ಕಣಪ್ಪ. ಹಾಗೆಯೇ ಇವತ್ತಿಂದ ನಾನು ನನ್ನ ವೀಡಿಯೋಗೆ ಸಂಬಂಧಪಟ್ಟಿರೋ ಹಾಗೆ ಒಂದು ಕ್ವಶನ್ ಕೇಳ್ತೀನಿ. ಆ ಕ್ವಶನ್ಗೆ ಯಾರೆಲ್ಲ ಸರಿಯಾಗಿ ಕಮೆಂಟ್ ಮೂಲಕ ಉತ್ತರ ತಿಳಿಸ್ತೀರೋ ಅವರಿಗೆ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ. ಈ ವಿಡಿಯೋದಲ್ಲಿ ಅವರ ಹೆಸರನ್ನು ಹೇಳ್ಬಿಟ್ಟು ಧನ್ಯವಾದಗಳನ್ನ ತಿಳಿಸ್ತೀನಿ. ಇವತ್ತಿನ ಮೊದಲನೇ ಕ್ವಶನ್ ಏನು ಅಂತ ಅಂದರೆ, ನಮ್ಮ ದೆಯ್ಯ ಯಾರಿಗೆ ಜಾಸ್ತಿ ಕಾಟ ಕೊಡ್ತು, ಹಾಗೆ ಹೇಗೆ ಕಾಟ ಕೊಡ್ತು ಅನ್ನೋದನ್ನು ಕಮೆಂಟ್ ಮಾಡಿ. ನಿಮ್ಮ ಹೆಸರನ್ನ ಈ ಮುಂದಿನ ವಿಡಿಯೋದಲ್ಲಿ ನೀವು ಕೇಳ್ಬೋದು. ಹಾಗೆ ಬೇಗ ವೀಡಿಯೋಸ್ನ ನೋಡಿಬಿಟ್ಟು ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಹೊಸಬ್ರು ನನ್ನ ಯೂಟ್ಯೂಬ್ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡೆ ವಿಡಿಯೋ ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಧನ್ಯವಾದಗಳು.